ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮನುಷ್ಯ ಹುಟ್ಟಿದಾಗಿಂದ ಸಾಯೋವರೆಗೂ ಒಂದ್ಸಲ ಆದರೂ ಅವ್ರ ಲೈಫಲ್ಲಿ ಶನಿ ಪ್ರಭಾವ ಅನ್ನೋದು ಆಗೇ ಆಗುತ್ತೆ. ಪ್ರತಿಯೊಂದು ರಾಶಿಗೂ ಒಂದಲ್ಲ ಒಂದು ಲೈಫ್ ಸ್ಟೇಜಲ್ಲಿ ಶನಿ ಗೋಚಾರ ಆಗುತ್ತೆ. ಅದನ್ನು ಶನಿ ಸಾಡೆ ಸಾತಿ ಅಂತಲೂ ಹೇಳ್ತಾರೆ. ಇದರಿಂದ ಕೆಟ್ಟದ್ದು ಮಾತ್ರ ಆಗುತ್ತೆ ಅಂತ ಅಲ್ಲ, ಒಳ್ಳೇದು ಕೂಡ ಆಗುತ್ತೆ. ಅಂದರೆ ಕರ್ಮಫಲದ ಅನುಸಾರವಾಗಿ ಅವ್ರವ್ರಿಗೆ ಪ್ರಭಾವ ಬೀರುತ್ತೆ ಶನಿ. ಆಮೇಲೆ ನೀವೇನಾದರೂ ದೇವಸ್ಥಾನಕ್ಕೆ ಹೋದಾಗ ಅವರು ಶನಿ ಪೂಜೆ ಮಾಡಿಸಿ ನಿಮಗೆ ಏನಾದರೂ ದೋಷ ಇದೆ ಅಂತ ಹೇಳಿದ್ರೆ ಈ ದೇವಸ್ಥಾನಕ್ಕೆ ಒಂದ್ಸಲ ಆದರೂ ವಿಸಿಟ್ ಮಾಡಿ. ಈ ದೇವಸ್ಥಾನ ಇರೋದು ಬೆಂಗಳೂರಿಂದ 37 ಕಿಲೋಮೀಟರ್. ಚಿಕ್ಕಮದುರೆ ಶನಿ ಮಹಾತ್ಮ ಟೆಂಪಲ್ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಡೈರೆಕ್ಟ್ ನಿಮಗೆ ಲೊಕೇಶನ್ ಸಿಗುತ್ತೆ. ಇನ್ನು ಈ ಟೆಂಪಲ್ ಹಿಸ್ಟ್ರಿ ನೋಡೋದಾದರೆ ಸುಮಾರು 82 ವರ್ಷಗಳ ಹಳೆ ಟೆಂಪಲ್ ಇದು. ಇಲ್ಲಿ ಮೂಲ ದೇವರು ಶನಿ ಮಹಾತ್ಮ, ಹಾಗೆ ಗಣಪತಿ ಮತ್ತು ಜ್ಯೇಷ್ಠಾದೇವಿ ದೇವರ ಮೂರ್ತಿ ಇದೆ. ಬೇರೆ ದಿನಗಳಿಗಿಂತ ಇಲ್ಲಿ ಶ್ರಾವಣ ಮಾಸದಲ್ಲಿ ಶನಿವಾರ ಟೈಮಲ್ಲಿ ತುಂಬ ಭಕ್ತಾದಿಗಳು ಬರ್ತಾರೆ. ನಾವು ಈ ಸಲ ಟೆಂಪಲ್ಗೆ ಹೋಗಿದ್ದು ಶನಿವಾರನೇ, ಆದರೆ ತುಂಬ ಜನ ಎಲ್ಲ ಏನೂ ಇರಲಿಲ್ಲ. ಪೂಜಾ ಸಾಮಗ್ರಿ ಎಲ್ಲ ತೊಗೋಬೇಕಾದ್ರೆ ಅಲ್ಲೇ ಮಾರ್ತಾ ಇರ್ತಾರೆ. ಆಮೇಲೆ ಎಳ್ಬತ್ತಿ ಕೂಡ ಇರುತ್ತೆ. ನೀವು ಅಲ್ಲಿ ಹೋದಾಗ ಮಿಸ್ ಮಾಡ್ದಾಗೆ ತೊಗೊಂಡು ಅಲ್ಲಿ ಎಳ್ಬತ್ತಿ ಹಾಕೋ ಜಾಗದೆಲ್ಲ ಹಾಕಿ. ಇದರಿಂದ ಯಾವುದೇ ದೋಷ ಇದ್ರೂ ಪರಿಹಾರ ಆಗುತ್ತೆ ಅಂತ ನಂಬಿಕೆ. ಆ ಎಳ್ಬತ್ತಿ 10 ರುಪೀಸ್ ಇರುತ್ತೆ, ಅದರಲ್ಲಿ ಒಂದು 5 ಕೊಟ್ಟಿರ್ತಾರೆ. ಇಲ್ಲೋದಾಗ ಇನ್ನೊಂದು ಏನು ನಾನು ಜಾಸ್ತಿ ನೋಡಿದ್ದು ಅಂದರೆ ತುಂಬ ಹೊಸ ಗಾಡಿಗಳು ಯಾರೆಲ್ಲ ತೊಗೊಂಡಿರ್ತಾರೆ ಅವರು ಪೂಜೆ ಮಾಡ್ಸೋಕೆ ಇಲ್ಲಿ ಬಂದಿರ್ತಾರೆ. ಈ ದೇವಸ್ಥಾನನ ಕಟ್ಟಿಸಿರೋದು ಗಂಗಾ ಹನುಮಯ್ಯ ಅನ್ನೋ ಒಬ್ಬ ರೈತ. ಶನಿ ಮಹಾತ್ಮನಿಗೆ ಅರ್ಪಿಸಬೇಕು ಅಂತಲೇ ಈ ದೇವಸ್ಥಾನನ ಕಟ್ಟಿಸಿರ್ತಾರೆ. ಇನ್ನು ದೇವಸ್ಥಾನದ ವಾಸ್ತುಶಿಲ್ಪದ ಬಗ್ಗೆ ನೋಡೋದಾದರೆ ಇದು ದ್ರಾವಿಡ ಶೈಲಿಯಲ್ಲಿದೆ. ನೀವು ದೇವಸ್ಥಾನಕ್ಕೆ ಹೋದಾಗ ಇದನ್ನು ಖಂಡಿತ ನೋಡಲೇಬೇಕು. ದೇವಸ್ಥಾನದ ಮೂಲ ವಿಗ್ರಹ ಕಪ್ಪು ಬಣ್ಣದಲ್ಲೇ ಇದೆ. ಅದಾದಮೇಲೆ ಅದಕ್ಕೆ ಧರಿಸಿರೋವಂಥ ಬಟ್ಟೆ ಇರ್ಬೋದು, ಅದು ಕೂಡ ಕಪ್ಪಲ್ಲೇ ಇದೆ. ದರ್ಶನ ಎಲ್ಲನೂ ಮುಗಿಸಿದ್ವಿ. ಅದಾದಮೇಲೆ ಪ್ರಸಾದ ಕೂಡ ಕೊಡ್ತಾರೆ. ಅಲ್ಲಿ ಪ್ರಸಾದ ತಿಂದ್ವಿ. ನೀವೇನಾದರೂ ಒಂದು ದಿನದ್ದು ಪ್ರಸಾದನ ಭಕ್ತಾದಿಗಳಿಗೆ ಕೊಡಬೇಕು ಅಂತ ಹೇಳಿದ್ರು ಅಲ್ಲಿ ಚಾರ್ಜಸ್ ಎಲ್ಲನೂ ಹಾಕಿದ್ದಾರೆ. ನಿಮಗೇನಾದರೂ ಇಷ್ಟ ಇದ್ದರೆ ಆ ಥರ ದಾನ ಎಲ್ಲ ಮಾಡ್ಬೋದು. ನಾವಿರೋ ಪ್ಲೇಸ್ ಸುತ್ತಮುತ್ತನೇ ಎಷ್ಟೊಂದು ದೇವಸ್ಥಾನ ಇರ್ಬೋದು, ಎಷ್ಟೊಂದು ಪ್ಲೇಸಸ್ಸು ಬೇರೆ ಕಡೆಯಿಂದ ಎಲ್ಲ ಜನ ಹುಡ್ಕೊಂಡು ಬರ್ತಾರೆ. ನಮಗೆ ಅದ್ರ ಬಗ್ಗೆ ಗೊತ್ತಿರಲ್ಲ. ನೀವು ಕೂಡ ಒಂದು ದೇವಸ್ಥಾನನ ನನಗೆ ಸಜೆಸ್ಟ್ ಮಾಡಿ, ಬೆಂಗಳೂರು ನಿಯರೆಸ್ಟ್ ಇರೋದು. ನಾನು ಕೂಡ ವಿಸಿಟ್ ಮಾಡ್ತೀನಿ. ನಿಮಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ, ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.